ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ವಿಚಾರ ಅನ್ನುವಂಥದ್ದು. ಸರ್ ತಾವು ಈಗ ನಿನ್ನೆ ಮುಖ್ಯಮಂತ್ರಿಗೆ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಬಹಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಲ್ಲದೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ. ಸರ್, ಅಂದರೆ ಏನೇ ವಿಚಾರ ಇದ್ದರೂ ತಾವು ಪತ್ರ ಬರೆದು ಸಿ ಎಮ್ ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋದು. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಎಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನೀಗ ನೆರಳಲ್ಲಾಗಿದ್ದೀನಿ, ರಾಜೀನಾಮೆ ಕೊಟ್ಟೆ. ಒಂದು ವೇಳೆ ಸಿ ಎಮ್ ಅವರು ಮತ್ತೆ ಕರೆದು ಮಾತುಕತೆ ಆಡಿದರೆ ಅಲ್ಲ, ಮತ್ತು ಸಿ ಎಮ್ ಕರೆದ್ರೆ ಖಂಡಿತ ಹೋಗ್ತೀನಿ. ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ, ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ ಸಿ ಎಮ್ ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋದು. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ. ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂಥ ಅಂದರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದರೂ? ಸಚಿವರು ಕಾರ್ಯವೈಖರಿ ನಾನು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಅದು ಬಹಿರಂಗ ಪಡಿಸಲ್ಲ. ಸಿ ಎಮ್ ಅವ್ರ ಜೊತೆ ಮಾತುಕತೆ ಆಡ್ತೀರಿ ಸರ್? ಮಾತುಕತೆ ಆಡ್ತೇನೆ. ಮತ್ತು ನಿಮ್ಮ ಯಾಕಂದರೆ ಸಿ ಎಮ್ ಅವರು ನೀವು ಭಾಳ ಆತ್ಮೀಯರು, ಏಕವಚನದಲ್ಲಿ ಮಾತಾಡುವಂಥಷ್ಟು ಆತ್ಮೀಯರು. ಅಂಥದ್ದು ಸಂದರ್ಭದಲ್ಲಿ ನಿಮಗೊಂದು ಸ್ಥಾನ ಕೊಟ್ಟಿರುವಂಥದ್ದು ಬಗ್ಗೆ ತ್ಯಜಿಸಿದ್ರಲ್ಲ ಅಂತ. ಪಾಪ ಅವ್ರ ಬಗ್ಗೆ ನಂದು ಏನೂ ಅಸಮಾಧಾನ ಇಲ್ಲ, ಮತ್ತು ಆರೋಪನೂ ಇಲ್ಲ. ನನ್ನ ಸಮಸ್ಯೆಗಳು ಕೆಲವು ಇದ್ದಾವೆ, ನಂದು ಒಬ್ಬಂದಿಲ್ಲ, ಅನೇಕ ಜನರ ಸಮಸ್ಯೆಗಳಿದ್ದಾವೆ. ಅವು ಚರ್ಚೆ ಮಾಡ್ತೀವಿ. ಸಚಿವರಿಂದ ಇರುವಂಥ ಸಮಸ್ಯೆನ ಕ್ಷೇತ್ರಕ್ಕೆ ಸಂಬಂಧಿಸ ಹೇಗೆ ಅಂತ ಸರ್? ಕ್ಷೇತ್ರ ಅಂತೂ ನನ್ನ ಮೂಲ, ನನ್ನ ಆಯ್ಕೆ ಮಾಡಿದ ಕಳಿಸಿದಂಥ ಜನರ ಬಗ್ಗೆ ನಾನು ಕಾಳಜಿ ಮಾಡಲೇಬೇಕು. ನಾನು ಕೇಳಿದಷ್ಟು ಕೊಡೋಕ್ಕೂ ಅವರಿಗೂ ಸಾಕಾಗ್ತಾಯಿಲ್ಲ. ಮುಂದೆ ಬಜೆಟ್ ಬಜೆಟ್ ಬಂದ ಮೇಲೆ ಮಾತಾಡ್ತೀನಿ. ತಾವು ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ತಮಗೆ ಇಲ್ಲೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ತಾವು ರಾಜೀನಾಮೆ ಕೊಡ್ತೀನಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಹಿಂದೆ ಸರಿಯೋಲ್ಲ ಅಂತೇಳಿ. ಅಂದರೆ ಈ ಸಂದರ್ಭದಲ್ಲಿ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋದಕ್ಕೆ ಆ ರೀತಿಯಾದಂಥ ಏನಾದರೂ ಧಕ್ಕೆ ಆಗಿರುವಂಥ? ಏನು ಅಂಥದ್ದೇನು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ನನ್ನ ಕೆಲವು ವಿಷಯಗಳ ಬಗ್ಗೆ ನಂದು ಮತಭೇದ, ಭಿನ್ನಾಭಿಪ್ರಾಯದ ರಾಜೀನಾಮೆ ಕೊಟ್ಟಿದ್ದೇನೆ. ಈಗ ಸಿ ಎಮ್ ಅವ್ರ ಜೊತೆ ಹೋಗಿ ಮಾತಾಡ್ತೀರಿ ಸರ್? ಯಾವತ್ತು ಮಾತಾಡ್ತೇನೆ? ಖಂಡಿತ ಮಾತಾಡ್ತೇನೆ. ನಿಮ್ಗೆ ಏನಾದರೂ ಫೋನ್ ಮಾಡಿ ಮಾತಾಡಿದ್ರೆ ಸರ್? ಇಲ್ಲ, ಅವ್ರು ಮಾತಾಡಿಲ್ಲ. ಸುತ್ತೂರು ಜಾತ್ರೆಯಲ್ಲಿದ್ದರು, ನಿನ್ನೆ ಮೈಸೂರಲ್ಲಿದ್ದರು, ಮಾತಾಡಿಲ್ಲ. ಇದಿಷ್ಟು ಆಳಂದ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರ ಮಾತುಗಳು. ಸಿ ಎಮ್ ಅವ್ರು ಕರೆದ್ರೆ ಹೋಗಿ ಮಾತಾಡ್ತೇನೆ, ಆದರೆ ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ ಏನು ವಿಚಾರ ಅನ್ನುವಂಥದ್ದು. ಸರ್ ತಾವು ಈಗ ನಿನ್ನೆ ಮುಖ್ಯಮಂತ್ರಿಗೆ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಭಾಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಲ್ಲದೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ. ಸರ್, ಅಂದರೆ ಏನೇ ವಿಚಾರ ಇದ್ದರೂ ತಾವು ಪತ್ರ ಬರೆದು ಸಿ ಎಮ್ ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋದು. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ.
ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನೀಗ ನಿರಾಳನಾಗಿದ್ದೀನಿ. ರಾಜೀನಾಮೆ ಕೊಟ್ಟೆ. ಅಲ್ಲ, ಒಂದು ವೇಳೆ ಸಿ ಎಮ್ ಅವರು ಮತ್ತೆ ಕರೆದು ಮಾತುಕತೆ ಆಡಿದರೆ? ಅಲ್ಲ, ಮತ್ತು ಸಿ ಎಮ್ ಕರೆದ್ರೆ ಖಂಡಿತ ಹೋಗ್ತೀನಿ, ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ, ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ ಸಿ ಎಮ್ ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು, ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋ. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ. ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ, ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂಥ ಅಂದರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದರೂ? ಸಚಿವರು ಕಾರ್ಯವೈಖರಿ ನಾನು ಏನು ಹೇಳಬೇಕು ಅದನ್ನೆಲ್ಲ ಹೇಳಿದ್ದೀನಿ. ಅದು ಬಹಿರಂಗ ಪಡಿಸಲ್ಲ. ಸಿ ಎಮ್ ಅವ್ರ ಜೊತೆ ಮಾತುಕತೆ ಆಡ್ತೀರಿ ಸರ್? ಮಾತುಕತೆ ಆಡ್ತೇನೆ. ಮತ್ತು ನಿಮ್ಮ ಯಾಕಂದರೆ ಸಿ ಎಮ್ ಅವರು ನೀವು ಭಾಳ ಆತ್ಮೀಯರು, ಏಕವಚನದಲ್ಲಿ ಮಾತಾಡುವಂಥಷ್ಟು ಆತ್ಮೀಯರು. ಅಂಥದ್ದು ಸಂದರ್ಭದಲ್ಲಿ ನಿಮಗೊಂದು ಸ್ಥಾನ ಕೊಟ್ಟಿರೋವಂಥದ್ದು ಬಗ್ಗೆ ತ್ಯಜಿಸಿದ್ರಲ್ಲ ಅಂತ. ಪಾಪ ಅವ್ರ ಬಗ್ಗೆ ನಂದು ಏನೂ ಅಸಮಾಧಾನ ಇಲ್ಲ. ಮತ್ತು ಆರೋಪನೂ ಇಲ್ಲ. ನನ್ನ ಸಮಸ್ಯೆಗಳು ಕೆಲವು ಇದ್ದಾವೆ. ನಂದು ಒಬ್ಬಂದಿಲ್ಲ, ಅನೇಕ ಜನರ ಸಮಸ್ಯೆಗಳಿದ್ದಾವೆ. ಅವು ಚರ್ಚೆ ಮಾಡ್ತೀವಿ. ಸಚಿವರಿಂದ ಇರುವಂಥ ಸಮಸ್ಯೆನ ಕ್ಷೇತ್ರದ ಸಂಬಂಧಿಸ ಹೇಗೆ ಅಂತ ಸರ್? ಕ್ಷೇತ್ರ ಅಂತೂ ನಂದು ಮೂಲ, ನನ್ನ ಆಯ್ಕೆ ಮಾಡಿದ ಕಳಿಸಿದಂಥ ಜನರ ಬಗ್ಗೆ ನಾನು ಕಾಳಜಿ ಮಾಡಲೇಬೇಕು. ನಾನು ಕೇಳಿದ್ದೀನಿ. ಕೇಳಿದಷ್ಟು ಕೊಡೋಕ್ಕೂ ಅವರಿಗೂ ಸಾಧ್ಯ ಇಲ್ಲ. ಮುಂದೆ ಬಜೆಟ್ ಬಂದ ಮೇಲೆ ಮಾತಾಡ್ತೀನಿ. ತಾವು ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ತಮಗೆ ಇಲ್ಲೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ತಾವು ರಾಜೀನಾಮೆ ಕೊಡ್ತೀನಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಹಿಂದೆ ಸರಿಯೋಲ್ಲ ಅಂತೇಳಿ. ಅಂದರೆ ಈ ಸಂದರ್ಭದಲ್ಲಿ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋದಕ್ಕೆ ಆ ರೀತಿಯಾದಂಥ ಏನಾದರೂ ಧಕ್ಕೆ ಆಗಿರುವಂಥ? ಏನು ಅಂಥದ್ದೇನು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ನನ್ನ ಕೆಲವು ವಿಷಯಗಳ ಬಗ್ಗೆ ನಂದು ಮತಭೇದ, ಭಿನ್ನಾಭಿಪ್ರಾಯದ ರಾಜೀನಾಮೆ ಕೊಟ್ಟಿದ್ದೇನೆ. ಈಗ ಸಿ ಎಮ್ ಅವ್ರ ಜೊತೆ ಹೋಗಿ ಮಾತಾಡ್ತೀರಿ ಸರ್? ಯಾವತ್ತು ಮಾತಾಡ್ತೇನೆ? ಖಂಡಿತ ಮಾತಾಡ್ತೇನೆ. ನಿಮ್ಗೆ ಏನಾದರೂ ಫೋನ್ ಮಾಡಿ ಮಾತಾಡಿದ್ರೆ ಸರ್? ಇಲ್ಲ, ಅವ್ರು ಮಾತಾಡಿಲ್ಲ. ಸುತ್ತೂರು ಜಾತ್ರೆಯಲ್ಲಿದ್ದರು, ನಿನ್ನೆ ಮೈಸೂರಲ್ಲಿದ್ದರು, ಮಾತಾಡಿಲ್ಲ. ಇದಿಷ್ಟು ಆಳಂದ ಶಾಸಕರಾದಂಥ BR ಪಾಟೀಲ್ ಅವರ ಮಾತುಗಳು. ಸಿ ಎಮ್ ಅವ್ರು ಕರೆದ್ರೆ ಹೋಗಿ ಮಾತಾಡ್ತೇನೆ, ಆದರೆ ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಮುಖ್ಯಮಂತ್ರಿ ಸಲಹೆಗಾರರ ಹುದ್ದೆಗೆ ರಾಜೀನಾಮೆ ನೀಡಿದ ಬಳಿಕ ಇದೀಗ ಮೊದಲ ಬಾರಿಗೆ ರಿಪಬ್ಲಿಕ್ ಕನ್ನಡದ ಜೊತೆ ಶಾಸಕರಾದಂಥ BR ಪಾಟೀಲ್ ಅವರಿದ್ದಾರೆ. ಸೊ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ, ಏನು ವಿಚಾರ ಅನ್ನುವಂಥದ್ದು. ಸರ್, ತಾವು ಈಗ ನಿನ್ನೆ ಮುಖ್ಯಮಂತ್ರಿಗೆ ಸಲಹೆಗಾರ ಹುದ್ದೆಗೆ ರಾಜೀನಾಮೆ ನೀಡಿದ್ರಿ. ಅಂದರೆ ಭಾಳ ಒಂದು ಚರ್ಚೆ ಆಗ್ತಾ ಇರುವಂಥದ್ದು, ಏನು ಕಾರಣ ಅನ್ನುವಂಥದ್ದು ಇನ್ನೂ ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಹಂಗೆ ಈಗ ಕಾರಣ ಇಲ್ಲದೇ ಏನೂ ಆಗಲ್ಲ. ನಾನು ಕಾರಣ ಅದನ್ನು ಮುಖ್ಯಮಂತ್ರಿಯವರಿಗೆ ಭಾಳ ವಿವರವಾಗಿ ಹೇಳಿದ್ದೀನಿ, ಪತ್ರದಲ್ಲಿ ತಿಳಿಸಿದ್ದೀನಿ. ಅವ್ರ ಜೊತೆ ಮಾತಾಡಿದೆ, ಮಾಧ್ಯಮಕ್ಕೆ ಮಾತಾಡಲ್ಲ. ಅಂದರೆ ಯಾವ ವಿಚಾರಕ್ಕೆ ಭಾಳ ಪ್ರಮುಖವಾಗಿ ಅನ್ನುವಂಥದ್ದು ಏನು ಹೇಳಬೇಕಾದನ್ನೆಲ್ಲ ಪತ್ರದಲ್ಲಿ ಬರೆದಿದ್ದೀನಿ. ನಾನು ಕರೆದ್ರೆ ಅವ್ರ ಹತ್ರ ಮಾತಾಡ್ತೀನಿ. ಅಂದರೆ ಏನಾದರೂ ಅನುದಾನ ಹಂಚಿಕೆ ಈ ರೀತಿಯಾದಂಥ ವಿಚಾರಗಳು ಎಲ್ಲ ಅನೇಕ ಸಮಸ್ಯೆಗಳಿದ್ದಾವೆ. ಸಮಸ್ಯೆಗಳಿಂದಲೇ ನಾನು ಸುಮ್ಮನೆ ಕೊಡೋಕ್ಕಾಗಲ್ಲ, ಮಾತಾಡ್ತೀನಿ. ಸರ್, ಅಂದರೆ ಏನೇ ವಿಚಾರ ಇದ್ದರೂ ತಾವು ಪತ್ರ ಬರೆದು ಸಿ ಎಮ್ ಅವ್ರ ಗಮನಕ್ಕೆ ತಂದು ಈ ರೀತಿಯಾದಂಥ ಸಮಸ್ಯೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಈ ಬಾರಿ ರಾಜೀನಾಮೆ ಪತ್ರ ನೇರವಾಗಿ ಕೊಟ್ಬಿಟ್ರಿ ಅನ್ನೋದು. ನಾನು ಹಿಂದಿನ ರಾಜೀನಾಮೆ ಕೊಡಬೇಕಂದಿದ್ದೆ. ಅದು ಆಫೀಸ್ ಆಫ್ ಪ್ರಾಫಿಟ್ಟು ತಲೆ ಮೇಲೆ ಇತ್ತು. ಅದು ಹೆದರಿ ರಾಜೀನಾಮೆ ಕೊಟ್ಟು ಹೋದರು ಅಂತ ಅನ್ಕೋಬಾರ್ದು ಅನ್ನೋ ಕಾರಣಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದೆ. ರಾಜ್ಯಪಾಲರ ಅಂಕಿತ ಬಿತ್ತು. ಸೊ ನಾನೀಗ ನಿರಾಳನಾಗಿದ್ದೀನಿ. ರಾಜೀನಾಮೆ ಕೊಟ್ಟೆ. ಅಲ್ಲ, ಒಂದು ವೇಳೆ ಸಿ ಎಮ್ ಅವರು ಮತ್ತೆ ಕರೆದು ಮಾತುಕತೆ ಆಡಿದರೆ? ಅಲ್ಲ, ಮತ್ತು ಸಿ ಎಮ್ ಕರೆದ್ರೆ ಖಂಡಿತ ಹೋಗ್ತೀನಿ, ಆದರೆ ರಾಜೀನಾಮೆ ವಾಪಸ್ ತೊಗೊಳ್ಳಲ್ಲ. ಅಲ್ಲ, ಈ ಮಧ್ಯದಲ್ಲಿ ಅಂದರೆ ನಿಮ್ಮ ಕ್ಷೇತ್ರಕ್ಕೆ ಅನುದಾನ, ವಿಶೇಷ ಪ್ಯಾಕೇಜ್ ಈ ರೀತಿಯಾದಂಥ ಕೆಲವೊಂದಷ್ಟು ಕೊಡೋದಕ್ಕಾಗಿಲ್ಲ ಸಿ ಎಮ್ ಅವರು ಅನ್ನೋಂಥ ವಿಚಾರ ಕೂಡ ಬೆಳಕಿಗೆ ಬಂದಿರುವಂಥದ್ದು, ಅಂದರೆ ನಿಮ್ಮಿಂದ ಸ್ಪಷ್ಟವಾಗಲಿ ಅನ್ನೋದು. ಆರ್ಥಿಕವಾಗಿ ಸಮಸ್ಯೆ ಇದೆ ಅಂತ ನನಗೂ ಗೊತ್ತಿದೆ. ಗ್ಯಾರಂಟಿ ಕಾರ್ಡ್ ಈ ಅನುದಾನ ಮುಂದೆ ಬಜೆಟಲ್ಲಿ ಕೊಡಿ ಅಂತ ಕೇಳಿದ್ದೀನಿ. ಕೊಡ್ಬೋದು. ಯಾಕಂದರೆ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತೂ ಹಿಂಜರಿಯೋದಿಲ್ಲ. ಸೊ ತಮ್ಮ ಕ್ಷೇತ್ರಕ್ಕೆ ಏನೋ ನೀರಾವರಿ ಇದಕ್ಕೆ 200 ಕೋಟಿ ರೂಪಾಯಿ ಆ ರೀತಿಯಾದಂಥ 200 ಕೋಟಿ ರೂಪಾಯಿ ಕೇಳಿದ್ದೀನಿ ಅಂತರ್ಜಲ ಹೆಚ್ಚು ಮಾಡೋದಕ್ಕೆ. ಮೋಸ್ಟ್ಲಿ ಬಜೆಟಲ್ಲಿ ಕೊಡ್ಬೋದು ಅಂತ ಭರವಸೆ ಇದೆ. ಬಜೆಟ್ ಬಂದಮೇಲೆ ನಾನು ಮಾತಾಡ್ತೀನಿ. ಅಲ್ಲ,
ಅಲ್ಲ ಇದ್ರ ಜೊತೆಗೆ ಮತ್ತೆ ಬೇರೆ ರೀತಿಯಾದಂತಂದ್ರೆ ಸಚಿವರ ಕಾರ್ಯವೈಖರಿ ಬೇಸರ ಏನಾದ್ರು ಅಂತ? ಸಚಿವರು ಕಾರ್ಯವೈಖರಿ ನಾನು ಏನು ಹೇಳ್ಬೇಕು ಅದನ್ನೆಲ್ಲ ಹೇಳಿದ್ದೀನಿ, ಅದು ಬೇರೆಂಗೆ ಪಡಿಸಲ್ಲ. ಸಿ ಎಂ ಅವ್ರ ಜೊತೆ ಮಾತುಕತೆ ಆಡ್ತೀರಿ ಸರ್? ಮಾತುಕತೆ ಆಡ್ತೇನೆ. ಮತ್ತು ನಿಮ್ಮ ಯಾಕಂದ್ರೆ ಸಿ ಎಂ ಅವರು ನೀವು ಭಾಳ ಆತ್ಮೀಯರು, ಏಕವಚನದಲ್ಲಿ ಮಾತಾಡುವಂಥಷ್ಟು ಆತ್ಮೀಯರು, ಅಂಥದ್ದು ಸಂದರ್ಭದಲ್ಲಿ ನಿಮಗೊಂದು ಸ್ಥಾನ ಕೊಟ್ಟಿರುವಂಥದ್ದು ಬಗ್ಗೆ ತ್ಯಜಿಸಿದ್ರಲ್ಲ ಅಂತ. ಪಾಪ ಅವ್ರ ಬಗ್ಗೆ ನಂದು ಏನೂ ಅಸಮಾಧಾನ ಇಲ್ಲ, ಮತ್ತು ಆರೋಪನೂ ಇಲ್ಲ. ನನ್ನ ಸಮಸ್ಯೆಗಳು ಕೆಲವು ಇದ್ದಾವೆ, ನಂದು ಒಬ್ಬಂದಿಲ್ಲ, ಅನೇಕ ಜನರ ಸಮಸ್ಯೆಗಳು ಇದ್ದಾವೆ, ಅವು ಚರ್ಚೆ ಮಾಡ್ತೀವಿ. ಸಚಿವರಿಂದ ಇರುವಂಥ ಸಮಸ್ಯೆನ ಕ್ಷೇತ್ರಕ್ಕೆ ಸಂಬಂಧಿಸ ಹೇಗೆ ಅಂತ ಸರ್? ಕ್ಷೇತ್ರ ಅಂತೂ ನನ್ನ ಮೂಲ, ನನ್ನ ಆಯ್ಕೆ ಮಾಡಿದ ಕಳಿಸಿದಂಥ ಜನರ ಬಗ್ಗೆ ನಾನು ಕಾಳಜಿ ಮಾಡಲೇಬೇಕು. ನಾನು ಕೇಳಿದ್ದೀನಿ, ಕೇಳಿದಷ್ಟು ಕೊಡೋಕ್ಕೂ ಅವರಿಗೂ ಸಾಧ್ಯ ಇಲ್ಲ. ಮುಂದೆ ಬಜೆಟ್ ಬರಲಿ, ಬಜೆಟ್ ಬಂದ ಮೇಲೆ ಮಾತಾಡ್ತೀನಿ ನಾನು. ತಾವು ಈ ಹಿಂದೆ ಕೂಡ ಸಾಕಷ್ಟು ಸಂದರ್ಭದಲ್ಲಿ ಹೇಳಿದ್ರಿ, ತಮಗೆ ಇಲ್ಲೇ ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ತಾವು ರಾಜೀನಾಮೆ ಕೊಡ್ತೀನಿ, ಶಾಸಕ ಸ್ಥಾನಕ್ಕೂ ರಾಜೀನಾಮೆ ಕೊಡ್ತೀನಿ, ಹಿಂದೆ ಸರಿಯೋಲ್ಲ ಅಂತೇಳಿ. ಅಂದರೆ ಈ ಸಂದರ್ಭದಲ್ಲಿ ಈ ಹುದ್ದೆಗೆ ರಾಜೀನಾಮೆ ಕೊಟ್ಟಿರೋದಕ್ಕೆ ಆ ರೀತಿಯಾದಂಥ ಏನಾದರೂ ಧಕ್ಕೆ ಆಗಿರುವಂಥ? ಏನು ಅಂಥದ್ದೇನು ಸ್ವಾಭಿಮಾನಕ್ಕೆ ಧಕ್ಕೆ ಬಂದ ನನ್ನ ಕೆಲವು ವಿಷಯಗಳ ಬಗ್ಗೆ ನಂದು ಮತಭೇದ, ಭಿನ್ನಾಭಿಪ್ರಾಯದ ರಾಜೀನಾಮೆ ಕೊಟ್ಟಿದ್ದೇನೆ. ಈಗ ಸಿ ಎಂ ಅವ್ರ ಜೊತೆ ಹೋಗಿ ಮಾತಾಡ್ತೀರಿ ಸರ್? ಯಾವತ್ತು ಮಾತಾಡ್ತೇನೆ, ಖಂಡಿತ ಮಾತಾಡ್ತೇನೆ. ನಿಮ್ಗೆ ಏನಾದರೂ ಫೋನ್ ಮಾಡಿ ಮಾತಾಡಿದ್ರೆ ಸರ್? ಇಲ್ಲ, ಅವ್ರು ಮಾತಾಡಿಲ್ಲ. ಸುತ್ತೂರು ಜಾತ್ರೆಯಲ್ಲಿದ್ದರು, ನಿನ್ನೆ ಮೈಸೂರಲ್ಲಿದ್ದರು, ಮಾತಾಡಿಲ್ಲ. ಇದಿಷ್ಟು ಆಳಂದ ಶಾಸಕರಾದಂಥ ಬಿ ಆರ್ ಪಾಟೀಲ್ ಅವರ ಮಾತುಗಳು. ಸಿ ಎಂ ಅವ್ರು ಕರೆದ್ರೆ ಹೋಗಿ ಮಾತಾಡ್ತೇನೆ, ಆದರೆ ರಾಜೀನಾಮೆ ವಾಪಸ್ ಪಡೆಯೋದಿಲ್ಲ ಅನ್ನುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.